ಧರ್ಮಸ್ಥಳದ ಸಂಗತಿ ಒಂದು ಕಡೆಗೆ ಬಂದು ನಿಲ್ತು ಅನ್ನುವಂಥ ಸಂದರ್ಭದಲ್ಲೇ ಬೇರೆ ರೀತಿಯ ತಿರುವನ್ನು ಪಡ್ಕೊಳ್ತಾ ಇದೆಯಾ? ಯಾಕಂದರೆ ಮೇಲಿಂದ ಮೇಲೆ ಆಗ್ತಿರುವಂಥ ಮೀಟಿಂಗ್ಗಳು ಮತ್ತೆ ಜಾಗ ಗುರುತು ಮಾಡಿರುವಂಥ ರೀತಿ ಮತ್ತೇನೋ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ ಅತ್ಯಂತ ಸಹಜವಾಗಿ ಮೂಡಿದೆ. ಅದರಲ್ಲೂ ವಿಠಲಗೌಡನ ಸ್ಟೇಟ್ಮೆಂಟ್ ಇದೆಯಲ್ಲ, ಸ್ಟೇಟ್ಮೆಂಟ್ ಆದ ಮೇಲೆ ಇದ್ದಕ್ಕಿದ್ದಂಗೆ SIT ಕಾರ್ಯಪ್ರವೃತ್ತವಾಗಿರುವಂಥ ರೀತಿ ಈಗ ಹಾಗಾದರೆ ಮತ್ತೆ ಬೇರೆ ರೀತಿಯಲ್ಲಿ ಶೋಧ ಮಾಡ್ತಾರಾ? ಬಂಗ್ಲೆ ಗುಡ್ಡದಲ್ಲಿ ಮತ್ತೆ ಶೋಧ ನಡೆಯುತ್ತೆ. ವಿಠಲಗೌಡ ಜಾಗ ತೋರಿಸಿದನಂತೆ, ಅಲ್ಲಿ ಮತ್ತೆ ಶೋಧ ಮಾಡುವಂತ ಮಾಹಿತಿ ಇದೆ. ಮಹಜರು ಕಾರ್ಯಾಗಿದೆ, ಶೋಧ ಕಾರ್ಯಕ್ಕೆ ಇವತ್ತನೇ ಸ್ಥಳ ಗುರುತು ಮಾಡ್ತಾರಂತೆ. ಇದೊಂದು ಬಾಕಿ ಇದೆ, ಎಲ್ಲವೂ ಒಂದು ಲೆವೆಲ್ಲಿಗೆ ಬಂದಿದೆ. ಇನ್ನೇನು SIT ಪ್ರಕಟಣೆ ಒಂದೇ ಬಾಕಿ ಇದೆ. ಏನೇನಾಯಿತು ಏನು ಎತ್ತ ಅಂತ ಅದರ ವರದಿ ಒಂದೇ ಬಾಕಿ ಇದೆ ಎನ್ನುವಂಥ ಸಂದರ್ಭದಲ್ಲಿ ಮತ್ತೆ ದಿಢೀರ್ನೆ ಬಂದಂಥ ವಿಠಲಗೌಡ ಇಲ್ಲಿ ಯಾರ ಕುಮ್ಮಕ್ಕಿನ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಈ ಪ್ರಶ್ನೆ ಕೂಡ ಇದೆ ಅತ್ಯಂತ ಸಹಜವಾಗಿ. ಯಾಕಂದರೆ ಎಲ್ಲವೂ ಒಂದು ಲೆವೆಲಿಗೆ ಬಂತಪ್ಪ ಅನ್ನುವಂಥ ಸಂದರ್ಭದಲ್ಲಿ, ಇವೆಲ್ಲವೂ ಕೂಡ ಕಟ್ಟುಕತೆ ಅನ್ನುವಂಥ ಸಂದರ್ಭದಲ್ಲಿ ಯಾರ್ಯಾರು ಮಾಡಿದ್ರು ಅವನು ಬುರುಡೆ ತಂದವನಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಒಪ್ಕೊಂಡಂಥ ಸಂದರ್ಭದಲ್ಲಿ ಈಗ ಇದ್ದಕ್ಕಿದ್ದಂಗೆನೇ ಮತ್ತೆ ವಿಠಲಗೌಡ ಪ್ರತ್ಯಕ್ಷನಾಗಿರುವಂಥದ್ದು, ಬೇರೆ ಬೇರೆ ಸ್ಟೇಟ್ಮೆಂಟನ್ನು ಕೊಡ್ತಾ ಇರೋದು, ಬೇರೆ ಜಾಗಗಳನ್ನು ಆತ ತೋರಿಸಿದ್ದಾನೆ. ಒಂದು ಕಡೆಗೆ ಹಿಂದಿನ ದಿವಸ ಹೋಗಿ ಜಾಗ ತೋರಿಸ್ತಾನೆ, ಮಾರನೇ ದಿವಸ ಬಂದು ಆತ ಹಿಂದಿನ ದಿವಸ ರಾತ್ರಿನೇ ಆತ ವಿಡಿಯೋ ಮಾಡ್ತಾನೆ. ಮಾಡ್ಬೋದಾ ಹಾಗೆ? ಅದು ಎಂತೆಂಥ ಆರೋಪಗಳು, ರಾಶಿ ನಾನು ನೋಡಿದೆ ಮೂಳೆಗಳು ಅನ್ನುವಂಥ ಮಾತನ್ನಿತ್ತ ಹೇಳಿರೋದು. ಈತನೇ ಮಾಡಿದ್ದ ಅಥವಾ ಯಾರಾದರೂ ಹೇಳಿ ಮಾಡಿಸಿದ್ದ, ಯಾರಾದರೂ ಹೇಳಿಕೊಟ್ರ ಈ ರೀತಿ ಏನಾದರೂ ಮಾತಾಡೋ ಅಂತ ಹೇಳಿ ಅಂತ? ಯಾಕಂದರೆ ಇಷ್ಟೊಂದೆಲ್ಲ ಆದಮೇಲೆ ಇನ್ನು ಉಳಿದಂಥವ್ರಿಗೂ ಕೂಡ ಆ ಧೈರ್ಯ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೋ ಇವರು ಮತ್ತಷ್ಟು ಉತ್ಸಾಹದಿಂದ ಹೋಗ್ತಿರೋದು ನೋಡಿದ್ರೆ ಅತ್ಯಂತ ಸಹಜವಾಗಿಯೇ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಏಳುತ್ತವೆ. ನಿನ್ನೆ ಮೀಟಿಂಗ್ ಆಯಿತು, ಇವತ್ತು ಕೂಡ ಪ್ರಣಬ್ ಮೊಹಂತಿ ಮೀಟಿಂಗ್ ಮಾಡ್ತಾರೆ. ನಿನ್ನೆ 8 ಗಂಟೆಗಳ ಕಾಲ ನಾನ್ ಸ್ಟಾಪ್ ಮೀಟಿಂಗ್ ಮಾಡಿದ್ರು. ಇವತ್ತು ಅದರ ಮುಂದುವರೆದ ಭಾಗ ವಿಠಲಗೌಡ ಹೇಳಿಕೆಯ ಬಗ್ಗೆ ಇವತ್ತು ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಅಲ್ಲಿ ಹೆಣಗಳಿವೆ ಅನ್ನುವಂಥ ಮಾತನ್ನು ವಿಠಲಗೌಡ ಹೇಳಿದ್ದ. ತನಿಖೆಯನ್ನು ಜಾಸ್ತಿ ಮಾಡಿ ಅದರ ವೇಗವನ್ನು ಹೆಚ್ಚಿಸಿ ಅಂತ ಕೂಡ ಪ್ರಣಬ್ ಮೊಹಂತಿ ಹೇಳಿದಾರಂತೆ. ನೇತ್ರಾವತಿ ನದಿ ತೀರದ ಹತ್ತಿರ ಬರುವಂಥ ಬಂಗ್ಲೆಗುಡ್ಡ, ಅಲ್ಲಿ ರಾಶಿ ಹೆಣಗಳಿವೆ, ಮೂಳೆಗಳಿವೆ. ಆತನ ವಿಡಿಯೋ ನೋಡಿದ್ದೀವಿ ನಾವು ಕೂಡ, ಬಹಳಷ್ಟು ಜನ ನೀವು ಗಮನಿಸಿರ್ತೀರಿ. ಬನ್ನಿ, ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಎಲ್ಲವೂ ಕೂಡ ಒಂದು ಹಂತಕ್ಕೆ ಬಂದಿದೆ ಅನ್ನುವಂಥ ಸಂದರ್ಭದಲ್ಲೇ ಮತ್ತೆ ಈಗ ದಿಢೀರ್ನೆ ಈಗ ಬೇರೆ ರೀತಿಯ ಬೆಳವಣಿಗೆಗಳು ಶುರುವಾಗಿರುವಂಥದ್ದು. ಏನಾದರೂ ಯಾರ್ಯಾರು ಏನೇನು ಹೇಳ್ತಾರೆ ಅವರೆಲ್ಲರದನ್ನು ಕೂಡ ಪರಿಗಣಿಸಿ ಒಂದು ಸರಿ ಕ್ಲೋಸ್ ಮಾಡಬೇಕು ಅನ್ನುವಂಥದ್ದು, ಅಂದರೆ ಜಗಜ್ಜಾಹೀರಾಗಬೇಕು ಇಲ್ಲಿ ಏನಿದೆ, ಏನು ನಡೀತಾ ಇದೆ ಅನ್ನುವಂಥದ್ದು, ಆ ಉದ್ದೇಶನ? ಅಥವಾ ಇಷ್ಟೊಂದೆಲ್ಲ ಆದಮೇಲೂ ಕೂಡ ಒಬ್ಬರಾದ್ಮೇಲೆ ಒಬ್ಬರು ಹುಡುಕತಿರುವಂಥ ರೀತಿ ನೋಡಿದ್ರೆ ಇಡೀ ಪ್ರಕರಣಕ್ಕೆ ಏನಾದರೂ ಬೇರೆ ತಿರುವನ್ನು ಕೊಡುವಂಥ ಪ್ರಯತ್ನಗಳಾಗ್ತಾ ಇದೆಯಾ? ಏನು ನಡೀತಾ ಇದೆ ಪೃಥ್ವಿ? ಖಂಡಿತ ರಂಗನಾಥ್, ಇಲ್ಲಿ ವಿಠಲಗೌಡ ಏನು ಸ್ಪಾಟ್ ಮಾಜರ್ಗೆ 2 ಬಾರಿ ಹೋದಂಥ ಸಂದರ್ಭದಲ್ಲಿ ಆತ ಏನು ವಿಚಾರಣೆಯನ್ನು ಎದುರಿಸಿ ವಾಪಸ್ ಬಂದು ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ದ. ಆ ವಿಡಿಯೋದಲ್ಲಿ ಆತ ಹೇಳಿದ್ದಂಥದ್ದು ಏನಂತ ಹೇಳಿದರೆ, ಬಂಗ್ಲಗುಡ್ಡಗೆ ನನ್ನನ್ನು 2 ಸಾರಿ ಸ್ಪಾಟ್ ಮಾಜರ್ಗೆ ಕರ್ಕೊಂಡು ಹೋದ್ರು, ಅಲ್ಲಿ ರಾಶಿ ಮೂಳೆಗಳನ್ನು ನೋಡಿದೆ, 3-4 ತಲೆಬುರುಡೆಗಳನ್ನು ನೋಡಿದೆ ಅನ್ನೋ ಒಂದು ಸ್ಫೋಟಕ ಮಾಹಿತಿಯನ್ನು ಹೇಳಿದ್ದ. ಸೊ ಇಲ್ಲಿ ವಿಠಲಗೌಡ ಸ್ಪಾಟ್ ಮಾಜರ್ಗೆ ಹೋದಂಥ ಸಂದರ್ಭದಲ್ಲಿ ಆತ ಆ ಮೂಳೆಗಳು ತಲೆಬುರುಡೆ ಎಲ್ಲ ನೋಡಿದರೆ, ಸೊ SIT ಅಧಿಕಾರಿಗಳು ಯಾರು ಅವ್ರ ಜೊತೆ ಸ್ಪಾಟ್ ಮಾಜರ್ಗೆ ಹೋಗಿರ್ತಾರೆ ಅವರು ಕೂಡ ನೋಡದಂತೆ ಇರಲೇಬೇಕು. ಯಾಕೆಂತ ಹೇಳಿದ್ರೆ ಅವರು ಕೂಡ ಜೊತೆಯಲ್ಲಿ ಹೋಗಿದ್ರು. ಸೊ ಇಂಥದ್ದೊಂದು ಈಗ ವಿಚಾರ ಸ್ಫೋಟಕವಾಗಿ ಹೊರಗಡೆ ಬಂದ ತಕ್ಷಣ ಈಗ SIT ತಂಡಕ್ಕೆ ಅಂದರೆ ಇದೊಂದು ಬೇರೆ ರೀತಿಯಲ್ಲೇ ಆಗಿರುವಂಥದ್ದು. ಯಾಕೆಂತ ಹೇಳಿದ್ರೆ SIT ಅಧಿಕಾರಿಗಳೇ ಜೊತೆಲಿ ಹೋದಂಥ ಸಂದರ್ಭದಲ್ಲೇ ಮೂಳೆ ನೋಡಿದ್ದೀನಿ ಅಂತ ಆತ ಹೇಳ್ತಾನೆ ಅಂತ ಹೇಳಿದ್ರೆ, ಸೊ ಅಲ್ಲಿನ ಅಸಲಿಯತ್ತೇನು, ಅಲ್ಲಿ ಆತ ಹೇಳ್ತಾ ಇರೋಂಥದ್ದು ನಿಜನ ಸುಳ್ಳ, ಇದೆಲ್ಲವೂ ಕೂಡ ಮುಂದೆ ಗೊತ್ತಾಗಬೇಕಾಗುತ್ತೆ. ಸೊ ಅದರಿಂದ ಈಗ ವಿಠಲಗೌಡನನ್ನ ಮತ್ತೆ ಇವತ್ತು ಸ್ಪಾಟ್ ಮಾಜರ್ಗೆ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳಿದೆ. ಮತ್ತೆ ಆತ
ಕೆಲವೊಂದು ಪಾಯಿಂಟ್ಗಳಲ್ಲಿ ಏನೇನು ತೋರಿಸ್ತಾನೆ ಅಲ್ಲಿ ಜಾಗ ಗುರುತು ಮಾಡುವಂಥ ಸಾಧ್ಯತೆಗಳಿದೆ. ಇಲ್ಲಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲವೂ ಕೂಡ ಮುಗೀತು ಅನ್ನೋದ್ರಲ್ಲೇ ಮತ್ತೆ ಈಗ ಇವರು ಈ ರೀತಿ ಹೊಸದಾಗಿ ಪಾಯಿಂಟನ್ನು ಗುರುತು ಮಾಡುವಂಥದ್ದು, ಸ್ಪಾಟ್ ಮೆಜರನ್ನು ಮಾಡುವಂಥದ್ದು, ಮತ್ತೆ ಉತ್ಕಲನ ಮಾಡುವಂತಹ ಸಾಧ್ಯತೆಗಳು ಇರ್ಬೋದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಸೊ ಇದೇ ನಿಟ್ಟಿನಲ್ಲಿ ಈಗ 7-8 ಗಂಟೆಗಳ ಕಾಲ ನಿನ್ನೆ ಪ್ರಣಬ್ ಮೊಹಂತಿ ಚರ್ಚೆ ಮೀಟಿಂಗನ್ನು ಮಾಡಿದರು. ಬ್ಯಾಕ್ ಟು ಬ್ಯಾಕ್ ಮೀಟಿಂಗನ್ನು ಮಾಡಿದಂಥ ಸಂದರ್ಭದಲ್ಲಿ ಕಿರಿಯ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ನಡೆಸಿದ್ರು. ಸೊ ಇದನ್ನ ಎಸ್ಕಲೇಟ್ ಮಾಡ್ಕೊಂಡು ತಗೊಂಡು ಹೋಗುವಂಥ ಎಲ್ಲ ನಿರ್ಧಾರಕ್ಕೂ ಕೂಡ ನಿನ್ನೆ ಬರಲಾಗಿದೆ ಅನ್ನೋ ಮಾಹಿತಿ ಕೂಡ ಈಗ ಸಿಕ್ಕಿರುವಂಥದ್ದು. ಸೊ ಇವತ್ತು ಆತನನ್ನ ಸ್ಪಾಟ್ಗೆ ವಿಠಲ್ ಗೌಡನನ್ನ ಸ್ಪಾಟ್ ಮಾಜರಿಗೆ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳಿದೆ. ಆತನೇ ಹೇಳಿದ್ದ ಅಲ್ಲಿಂದನೇ ನಾನು ಬುರುಡೆಯನ್ನ ತಂದು ಕೊಟ್ಟಿದ್ದೀನಿ ಅಂತ ಹೇಳಿ. ಸೊ ಅಲ್ಲಿನ ವಿಚಾರಣೆ ಈಗ ಎಲ್ಲಿಗೆ ಬಂತು ಅನ್ನೋದು, ಯಾಕೆಂತ ಹೇಳಿದ್ರೆ ಆತ ಒಂದು ಬುರುಡೆಯನ್ನ ತಗೊಂಡು ಬರ್ತಾನೆ, ಇವ್ರಿಗೆಲ್ರಿಗೂ ಕೊಡ್ತಾನೆ ಅಂತ ಹೇಳಿದ್ರೆ ಆತನ ಮೇಲೆ ಇನ್ವೆಸ್ಟಿಗೇಷನ್ ಹೋಗ್ಬೇಕಾಗಿರುತ್ತೆ. ಆದ್ರೆ ಇಲ್ಲೆಲ್ಲೋ ಒಂದ್ ಕಡೆ ಆತ ಆ ಒಂದು ತನಿಖೆಗೆ ಹೋದಂತ ಸಂದರ್ಭದಲ್ಲಿ ಉಳಿದಂತ ಮಾಹಿತಿಯನ್ನು ಏನು ಕೊಟ್ಟಿದ್ದ, ಅಲ್ಲಿ ಬೇರೆ ಬೇರೆ ಮೂಳೆ ಕಾಣ್ತು ಅದು ಇದು ಅಂತ ಹೇಳಿ ಈಗ ಅದ್ರ ಮೇಲೆ ಮತ್ತೆ ಇವರು ತನಿಖೆಯನ್ನು ಆರಂಭಿಸಿರುವಂಥದ್ದು, ಅದ್ರ ಮೇಲೆ ಕಾರ್ಯಾಚರಣೆಯನ್ನು ಆರಂಭಿಸಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿರುವಂತೆ ಕಂಡಿದೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ಸ್ಥಳೀಯ ಆಡಳಿತ ಇರ್ಬೋದು, ಅರಣ್ಯ ಇಲಾಖೆ ಮತ್ತೆ ಸ್ಥಳೀಯ ಪೊಲೀಸರಿಗೆ ಕೆಲವೊಂದು ಮಾಹಿತಿಯನ್ನ ಈಗ SIT ಕೊಟ್ಟಿರುವಂಥದ್ದು. ಬಂಗ್ಲೋ ಗುಡ್ಡಕ್ಕೆ ಹೋಗಿ ಸ್ಪಾಟ್ ಮಾಜರನ್ನು ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಮೂಳೆ ಎಲ್ಲ ಸಿಕ್ಕಿದ್ರೆ ಅವರೆಲ್ಲರೂ ಕೂಡ ಪಂಚನಾಮೆ ಸಂದರ್ಭದಲ್ಲಿ ಅಲ್ಲಿ ಹಾಜರಿರಬೇಕು, ನಾವು ಯಾವುದೇ ಕ್ಷಣದಲ್ಲಿ ಬೇಕಾದ್ರೆ ತಿಳಿಸ್ತೀವಿ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು AC ಅವರಿಗೂ ಕೂಡ ಮೇಲನ್ನು ಮಾಡಿರುವಂಥದ್ದು, ಅಗತ್ಯ ಬಿದ್ದರೆ ನಿಮ್ಮನ್ನ ಕರಿತೀವಿ ಅಂತ ಹೇಳಿ ಆಗ ಬರಬೇಕು, ಸ್ವಲ್ಪ ಸಮಯ ಮಾಡ್ಕೊಳ್ಳಿ ಅಂತ ಇವರು ಮೇಲನ್ನು ಕೂಡ ಮಾಡಿರುವಂಥದ್ದು. ಇದನ್ನೆಲ್ಲ ನೋಡ್ತಾ ಇದ್ರೆ, ಈ ಎಲ್ಲ ಬೆಳವಣಿಗೆಗಳು ನೋಡ್ತಾ ಇದ್ರೆ ವಿಠಲ್ ಗೌಡ ಬುರುಡೆ ತಂದಂತಹ ತನಿಖೆಯನ್ನ ಬಿಟ್ಟು ಈಗ ತನಿಖೆ ಬೇರೆ ಕಡೆನೇ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಆ ಒಂದು ಸ್ಪಾಟ್ಗೆ ಹೋಗಿ ಮತ್ತೆ ಅಗಿಯುವಂತಹ ಕೆಲಸಕ್ಕೆ ಏನಾದ್ರು ಮುಂದಾಗ್ತಾರ ಅನ್ನೋದನ್ನ ನೋಡಬೇಕಾಗಿದೆ. ಆ ಒಂದು ಪ್ರದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಆತ ಏನು ವಿಠಲ್ ಗೌಡನೇ ಹೇಳದಂತೆ ಮೂಳೆಗಳ ರಾಶಿಯನ್ನೇ ನೋಡದೆ, ಆ ಸ್ಕೆಲಿಟನ್ ತಲೆ ಬುರುಡೆಯನ್ನ ನೋಡದೆ ಅಂತ ಹೇಳಿದ್ರೆ, ಸೊ ಅದನ್ನ ಇನ್ನೂ ಯಾಕೆ ಅಲ್ಲೇ ಬಿಟ್ಟಿದ್ದಾರೆ, ಅದನ್ನ ಯಾಕೆ ಅಲ್ಲಿಂದ ತಗೊಂಡು ಬಂದಿಲ್ಲ? ಸೊ ಎಲ್ಲ ಪ್ರಶ್ನೆಗಳು ಮೂಡಿರುವಂತದ್ದು. ಈಗ SIT ತನಿಖೆಗೂ ವಿಠಲ್ ಗೌಡನ ಹೇಳಿಕೆಗೂ ಸಾಕಷ್ಟು ಯಾವುದೇ ರೀತಿ ತಾಳೆಗಳು ಕೂಡ ಆಗ್ತಾ ಇಲ್ಲ. ರಂಗನಾಥ್, ಓಕೆ ಪೃಥ್ವಿರಾಜ್, ನೀವು ಹೇಳಿದಂಥ ಪಾಯಿಂಟ್ಗಳೆಲ್ಲವೂ ಕೂಡ ಸರಿ. ಇದೆಲ್ಲದರ ಜೊತೆಗೆ ಏನು ಅಂದ್ರೆ, ಈತ ನೋಡಿದಾನೆ ಅಂತಂದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ನೋಡಿರ್ತಾರೆ ಅಂತ. ಈತ ವಿಡಿಯೋ ಮಾಡಿದಂಥ ಸಂದರ್ಭದಲ್ಲಿ ನೀವು ಆ ಪಾಯಿಂಟ್ಗಳನ್ನು ಗಮನಿಸಿದಿರಿ ಅಂದ್ರೆ, ಕೆಲವೊಂದು ಕಡೆಗೆ ಜರ್ದಂಗಿತ್ತು ಅಂದ್ರೆ, ಕೆಲವೊಂದು ಕಡೆಗೆ ಎಲ್ಲೊಂದು ಕಡೆಗೆ ಅದನ್ನು ಮುಚ್ಚುವಂಥ ಪ್ರಯತ್ನಗಳನ್ನೇನಾದರೂ ಮಾಡಿದ್ರ, ಅಥವಾ ಅಲ್ಲಿಂದ ಈ ಮೂಳೆಗಳನ್ನು ಸಾಗಿಸುವಂಥ ಪ್ರಯತ್ನಗಳನ್ನು ಮಾಡಿದ್ರ ಅಂತ ಅನುಮಾನಗಳನ್ನು ಕೂಡ ಆತ ವ್ಯಕ್ತಪಡಿಸಿದ್ದ. ನನಗನ್ನಿಸ್ತಾ ಇದೆ ಈ ಅಧಿಕಾರಿಗಳು ಹಿಂದೆ ಈ ಬುರುಡೆ ಮ್ಯಾನ್ ಏನು ಬುರುಡೆ ಹಿಡ್ಕೊಂಬಂದಲ್ಲ, ಆವಾಗ ಆತನ ಎಲ್ಲಿಂದ ತಂದು ಏನು ಎತ್ತ ಅಂತ ನೀಟಾಗಿ ಅದನ್ನು ಕೇಳಿಬಿಟ್ಟಿದ್ದರೆ ಇಷ್ಟೊಂದೆಲ್ಲ ಆಗ್ತಾ ಇರಲಿಲ್ಲ. ಈ ವಿಠಲಗೌಡನ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಅದೇ ಆಗ್ತಾ ಇದೆ. ಈಗ ನೋಡಿ, ಈಗ ಒಂದು ಕಡೆಗೆ ಹೋಗಿ ಆತ ಸ್ಥಳ ತೋರಿಸ್ಕೊಂಬರ್ತಾನೆ, ಒಂದು ಕಡೆಗೆ ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾನೆ, ಅಧಿಕಾರಿಗಳ ಜೊತೆ ಮಾತಾಡ್ತಾನೆ, ವಿಡಿಯೋ ಕೂಡ ಮಾಡ್ತಾನೆ. ನನಗನ್ಸುವಂಥದ್ದು, ಯಾರ್ದಾದ್ರೂ ಬೆಂಬಲ ಇಲ್ದೇನೆ, ಯಾರ್ದಾದ್ರೂ ಕುಮ್ಮಕ್ಕಿಲ್ದೇನೆ ಇಷ್ಟೊಂದೆಲ್ಲ ಮುಂದಕ್ಕೆ ಹೋಗಕ್ಕೆ ಸಾಧ್ಯನ? ಇಷ್ಟೊಂದೆಲ್ಲ ಆಗಿ ಈ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿ ಕೆಲವರು ಕಂಬಿ ಎಣಿಸ್ತಿರುವಂಥ ಸಂದರ್ಭದಲ್ಲಿ ನನಗೂ ಕೂಡ ಒಂದಲ್ಲ ಒಂದು ದಿವಸ ಅಂಥ ಸ್ಥಿತಿ ಬಂದ್ಬಿಡುತ್ತೆ ಅನ್ನೋ ಸುಳ್ಳು ಹೇಳಿದ್ರೆ ಅನ್ನುವಂಥದ್ದು ಗೊತ್ತಿಲ್ವಾ? ಅಥವಾ ಬೇರೆ ಯಾರ್ದಾದ್ರು ಕುಮ್ಮಕ್ಕಿನಿಂದ ಈ ಕೆಲಸ ಮಾಡೋದನ್ನ? ಏನು ಕತೆ ಇದು? ಖಂಡಿತ ರಂಗನಾಥ್, ವಿಠಲ್ ಗೌಡ ಏನು SIT ವಿಚಾರಣೆಯನ್ನು ಎದುರಿಸಿ ಸ್ಪಾಟ್ ಮಾಜರ್ ಆದ ಬಳಿಕ ಇಂಥದ್ದೊಂದು ವಿಡಿಯೋವನ್ನು ಬಿಟ್ಟಿರುವಂಥದ್ದು. ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬೇಕಾದ ಅಂಶ ಅಂತ ಹೇಳಿದರೆ, ಆ ಒಂದು ಸ್ಪಾಟ್ ವಿಚಾರಣೆಗೆ ಹೋದಂಥವ್ರು, ಹೊರಗಡೆ ಬಂದಂಥವ್ರು ಯಾರು ಕೂಡ ಏನೂ ಮಾತಾಡ್ತಾ ಇಲ್ಲ. ಅಂದರೆ ಯಾವ ರೀತಿ ವಿಚಾರಣೆ, ಈಗ ಗಿರೀಶ್ ಮಟ್ಟಣ್ಣನವ್ರನ್ನೇ ಎಕ್ಸಾಂಪಲ್ ತಗೊಳ್ಳೋದಾದರೆ, ಗಿರೀಶ್ ಮಟ್ಟಣ್ಣವರು ಹೋದ್ರು, ವಿಚಾರಣೆಗೆ ಎದುರಿಸಿದ್ರು, ಹೊರಗೆ ಬಂದ ಸಂದರ್ಭದಲ್ಲಿ ಭಾಳ ಚೆನ್ನಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಬಿಟ್ಟರೆ ಯಾವುದೇ ರೀತಿ ಸ್ಟೇಟ್ಮೆಂಟನ್ನು ಮಾಡಿಲ್ಲ. ವಿಠಲ್ ಗೌಡ ಅಲ್ಲಿದು ಇನ್ ಡೀಟೇಲ್ ಆಗಿ ವಿಡಿಯೋವನ್ನು ಮಾಡ್ತಾನೆ ಅಂತ ಹೇಳಿದರೆ, ಇಲ್ಲೇನಾದರೂ ವಿಠಲ್ ಗೌಡ ಸ್ವಂತ ವಿಡಿಯೋವನ್ನು ಮಾಡಿರುವಂಥದ್ದು ಇಲ್ಲ, ಇದರಿಂದ ಯಾರಾದರೂ ಇದರ ಅನ್ನೋ ಅನುಮಾನ ಅಂದರೆ ಸಾಮಾನ್ಯವಾಗಿ ಅನುಮಾನ ಕಾಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಒಳಗಡೆ ಏನಾಯಿತು ಅನ್ನೋದನ್ನು ಅಧಿಕೃತವಾಗಿ SITನೇ ಹೊರಗಡೆ ಎಲ್ಲೂ ಹೇಳಕ್ಕಾಗದೇ ಇರುವಂಥ ಸಂದರ್ಭದಲ್ಲಿ ವಿಚಾರಣೆಗೆ ಒಳಪಟ್ಟಂತಹ ವಿಠಲ್ ಗೌಡನೇ ಇಷ್ಟೊಂದು ರಾಜಾರೋಷವಾಗಿ ಒಳಗಡೆ ಏನೇನು ಆಯಿತು ಅನ್ನೋದನ್ನ ವಿಡಿಯೋ ಮಾಡ್ತಾನೆ ಅಂತ ಹೇಳಿದ್ರೆ, ಸೊ ಇದರಿಂದ ಯಾರೋ ಇದ್ದಾರೆ ಅನ್ನೋ ಅನುಮಾನ ಅಂತೂ ಕಾಡುತ್ತೆ. ಸೊ ಆ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಸಾರ್ವಜನಿಕ ವಲಯಗಳಲ್ಲೂ ಕೂಡ ಚರ್ಚೆ ಇರುವಂಥದ್ದು. ಕೇವಲ ಸಾರ್ವಜನಿಕ ವಲಯಗಳಲ್ಲ, ಅಧಿಕಾರಿಗಳ ಮಟ್ಟದ ವಲಯದಲ್ಲೂ ಕೂಡ ಇದೇ ಚರ್ಚೆ ಆಗ್ತಾ ಇರುವಂಥದ್ದು. ಸೊ ಸದ್ಯಕ್ಕೆ ಇಲ್ಲಿ SIT ಅಧಿಕಾರಿಗಳು ಏನೇನು, ಯಾಕೆ ಅಂತ ಹೇಳಿದ್ರೆ SIT ಅಧಿಕಾರಿಗಳು ಇನ್ನೇನು ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಮತ್ತೆ ಇವರೆಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿ ಅವ್ರನ್ನ ಕಾನೂನು ಪ್ರಕ್ರಿಯೆಗೆ ಒಳಪಡಿಸ್ತಾರೆ ಅಂತ ಅನ್ಕೊಂಡಿರುವಾಗಲೇ ಇಂಥದ್ದೊಂದು ಹೊಸ ಟ್ವಿಸ್ಟ್ ಅನ್ನ ಸಿಕ್ಕಿರುವಂಥದ್ದು. ವಿಠಲ್ ಗೌಡ ಅಲ್ಲಿ ಹೋದಂಥ ಸಂದರ್ಭದಲ್ಲಿ, ಅಂದ್ರೆ ಈತ ಏನು ಬೇರೆ ಬೇರೆ ಸಂದರ್ಭದಲ್ಲಿ ಯಾವುದು ಹೇಳಿಲ್ಲ, ಅಧಿಕಾರಿಗಳ ಜೊತೆ ಹೋದಂಥ ಸಂದರ್ಭದಲ್ಲೇ ಹೇಳಿರುವಂಥದ್ದು. ಸೊ ಅಲ್ಲಿಗೆ ಅಧಿಕಾರಿಗಳು ಕೂಡ ಅದನ್ನ ನೋಡಿರಲೇಬೇಕಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ವಿಠಲ್ ಗೌಡನನ್ನ ಜೊತೆಲೇ ಅವರು ಕರ್ಕೊಂಡು ಹೋಗಿರುವಂಥದ್ದು. ಇಲ್ಲೇನಾದರೂ ಅಧಿಕಾರಿಗಳು ಬೇರೆ ಬೇರೆ ವಿಚಾರಗಳನ್ನ
ಅಂತ ಹೇಳಿದ್ರೆ ಇದು ಯಾವ ರೀತಿ ತನಿಖೆ ಮುಂದುವರಿತಾ ಇದೆ, ಸೊ ಇವತ್ತು ಏನೇನಾಗುತ್ತೆ ಅನ್ನೋದು ಕೂಡ ಎಲ್ಲರಲ್ಲಿ ಕುತೂಹಲ ಇರುವಂಥದ್ದು ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.